ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮೈ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಅಪ್ಡೇಟ್ಗೆ ತಮಗೆಲ್ರಿಗೂ ಸಹ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತು ಹಣ ಇನ್ನೂ ಸಹ ನಮಗೆ ಯಾಕೆ ಬಂದಿಲ್ಲ, ಯಾವಾಗ ಬರುತ್ತೆ, ಇವತ್ತು 10 ಅಕ್ಟೋಬರ್ ಅಂತ ಇನ್ನೂ ಸಹ ಸುಮಾರು ಪ್ರಶ್ನೆಗಳನ್ನು ನೀವು ಕೇಳಿದ್ದೀರಾ. ಅದ್ರ ಬಗ್ಗೆ ಎಲ್ಲನೂ ಸಹ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಪಡ್ಕೊತೀರಾ. ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಹಾಗೇನೂ ಸಹ ಎಲ್ಲರೂ ಮರೀದೆ ಈಗಲೇ ಹೋಗಿ ಒಂದು ಲೈಕನ್ನು ಮಾಡಿ. ಆ್ಯಂಡ್ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಸಬ್ಸ್ಕ್ರೈಬನ್ನು ಮಾಡಿ, ಸಪೋರ್ಟನ್ನು ಮಾಡಿ. ಈಗಾಗಲೇ ಲೈಕು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರುವ ತಮಗೆಲ್ರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತು ಹಣ ನಿಮ್ಗೆ ಯಾವಾಗ ಬರುತ್ತೆ ಅನ್ನೋದಕ್ಕಿಂತ ಮುಂಚಿತವಾಗ್ಲೂ ಒಂದು ಅಪ್ಡೇಟನ್ನು ಕೊಡ್ತೀನಿ. ನೋಡಿ, ರೀಸೆಂಟಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಅಪ್ಡೇಟನ್ನು ಮಾಡಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನೂ ಸಹ ಮೊದಲನೇ ಕಂತು ಹಣ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬ್ಯಾಂಕ್ ಖಾತೆಗಳಿಗೆ ಹಣ ಹೋಗ್ತಿಲ್ಲ, ಅವರ ಒಂದು ಬ್ಯಾಂಕ್ ಅಕೌಂಟ್ಗಳಿಗೆ ಕ್ರೆಡಿಟ್ ಆಗ್ತಿಲ್ಲ. ಅದು ನೇಮ್ ಮಿಸ್ ಮ್ಯಾಚ್ ಆಗಿರ್ಬೋದು, ಅಥವಾ ಆಧಾರ್ ಸೀಡಿಂಗ್ ಪ್ರಾಬ್ಲಮ್ ಇದೆ, ಅಥವಾ ಬೇರೆ ಏನೋ ಅವರದೊಂದು ಪ್ರಾಬ್ಲಮ್ ಇದೆ. ಹಾಗಾಗಿ ಅವರಿಗೆ ಗೃಹಲಕ್ಷ್ಮಿ ಯೋಜನೆಯ ಮೊದಲನೇ ಕಂತು ಹಣ ಬ್ಯಾಂಕ್ ಖಾತೆಗಳಿಗೆ ಹೋಗಿಲ್ಲ. ಆ್ಯಂಡ್ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಇಂದ ಎಲ್ಲನೂ ಸಹ ಸರಿ ಇದ್ರೂ ಮೊದಲನೇ ಕಂತು ಹಣ ಕೆಲವೊಂದು ಫಲಾನುಭವಿಗಳಿಗೆ ಸಿಕ್ಕಿಲ್ಲ. ಹಾಗಾಗಿ ನೋಡಿ, ಮೊದಲನೇ ಕಂತು ಹಣ ಯಾರಿಗೆಲ್ಲ ಬಂದಿಲ್ವೋ ಅವ್ರಿಗೆ ಇನ್ನೂ ಸಹ ಸ್ವಲ್ಪ ತಡ ಆಗ್ತಾ ಬರ್ತಿದೆ. ಮೊದಲಿಗೆ ಅಕ್ಟೋಬರ್ 10ನೇ ತಾರೀಕು ಒಳಗಡೆ ಅಂತ ಹೇಳಿದರು, ಆದ್ರೂ ಸಹ ಮೊದಲನೇ ಕಂತಿನ ಹಣ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇನ್ನೂ ಸಹ ತಲುಪಿಲ್ಲ. ಬಟ್ ಅದ್ರ ಬಗ್ಗೆ ಏನೂ ಸಹ ಯೋಚನೆ ಬೇಡ, ಹೇಳಿದರೆ ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತು ಹಣ ಅತಿ ಶೀಘ್ರದಲ್ಲಿ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡೋದಕ್ಕೆ ನಾವು ಶುರು ಮಾಡ್ಕೋತೀವಿ. ಆಗ ಶುರು ಮಾಡ್ಕೊಂಡಾಗ ಅವ್ರಿಗೆ ಮೊದಲನೇ ಕಂತು ಹಣ ಆ್ಯಂಡ್ ಹಾಗೇನೂ ಸಹ ಎರಡನೇ ಕಂತು ಹಣ ಎರಡೂ ಸಹ ಬರುತ್ತೆ ಅಂತ ಹೇಳಿದರೆ. ನೋಡಿ, ಒಂದಂತೂ ಸಹ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಗೆ ನೀವೇನಾದರೂ ಅಪ್ಲೈ ಮಾಡಿದರೆ ನಿಮಗೆ ಖಂಡಿತವಾಗ್ಲೂ ಸಹ ಗೃಹಲಕ್ಷ್ಮಿ ಯೋಜನೆ ಹಣ ಮೊದಲನೇ ಕಂತಿನಿಂದನೂ ಸಹ ಸಿಗುತ್ತೆ. ನೀವು ಫಸ್ಟಲ್ಲೇ ಅಪ್ಲೈ ಮಾಡ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ಮೊದಲನೇ ಕಂತಿನಿಂದನೂ ಸಹ ಸಿಗುತ್ತೆ. ಇನ್ ಕೇಸ್ ನಿಮ್ದೇನಾದರೂ ಪ್ರಾಬ್ಲಮ್ ಇದ್ದು ನೀವು ಮತ್ತೆ ಅದನ್ನು ಸರಿಪಡಿಸ್ಕೊಂಡಿದ್ದೀರಾ ಅಂತಂದರೆ ಆಗ್ಲೂ ಸಹ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಮೊದಲನೇ ಕಂತು ಹಣ ಮತ್ತೆ ಸಿಗುತ್ತೆ ನಿಮಗೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟು, ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತು ಹಣ ಇವತ್ತು ನಮಗೆ ಬರುತ್ತಾ ಅಂತ ಕೇಳ್ತಿದ್ದಾರೆ. ನೋಡಿ, ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತು ಹಣ ಅಕ್ಟೋಬರ್ 10ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು. ಬಟ್ ಎಕ್ಸಾಕ್ಟಾಗಿ ಅಕ್ಟೋಬರ್ 10ನೇ ತಾರೀಕಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತು ಹಣ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳಿರಲಿಲ್ಲ. ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಇವತ್ತೂ ಸ್ವಲ್ಪ ವೆಯ್ಟ್ ಮಾಡಬೇಕು. ನೋಡೋಣ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನಾದರೂ ಪ್ರೆಸ್ ಚಾನಲ್ ಮೂಲಕನೋ ಅಥವಾ ಎಲ್ಲಾದ್ರೂ ಸಹ ಒಂದು ಮಾಹಿತಿಯನ್ನು ಶೇರ್ ಮಾಡ್ತಾರೇನೋ, ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತು ಹಣ ಯಾವಾಗ ಬರುತ್ತೆ ಏನೋ ಅಂತ. ಅದಕ್ಕೆ ಎಷ್ಟೊಂದು ಹಣ ಬೇಕು ಅಷ್ಟೊಂದು ಹಣ ಎಲ್ಲನೂ ಸಹ ರೆಡಿ ಇದೆ, ಜಸ್ಟ್ ಅವರ ಒಂದು ಬ್ಯಾಂಕ್ ಅಕೌಂಟ್ಗಳಿಗೆ ಹಾಕಬೇಕು ಅಂತ ಅಷ್ಟೇ ಹೇಳಿದ್ದಾರೆ. ಮೊದಲನೇ ಕಂತು ಹಣ ಪಡ್ಕೊಳ್ಳೋದಕ್ಕೆ 1,08,00,000 ಫಲಾನುಭವಿಗಳು ನೋಂದಣಿಯನ್ನು ಮಾಡ್ಕೊಂಡಿದ್ರು. ಬಟ್ ಈಗ 1,15,00,000 ಫಲಾನುಭವಿಗಳೇನೋ ಈಗ ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ. ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೂ ಸಹ ಈ ಒಂದು ಹಣವನ್ನು ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅಕ್ಟೋಬರ್ 10ನೇ ತಾರೀಕು ಮೇಲೆ ಅಂತ ಹೇಳಿದ್ರು. ಬಟ್ ಯಾವುದೇ ಕಾರಣಕ್ಕೂ ಸಹ ನಿಮಗೆ ಇವತ್ತೇ ಬರುತ್ತೆ ಅಂತ ನಾವು ಹೇಳೋದಕ್ಕೆ ಬರೋದಿಲ್ಲ. ನೋಡೋಣ, ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತು ಹಣ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಏನು ಅಂತ. ಬಟ್ ಒಂದಂತೂ ನಿಜ, ನಿಮಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಕೋಬೋದು. ಗೃಹಲಕ್ಷ್ಮಿ ಯೋಜನೆ ಎರಡನೇ ಕಂತು ಹಣ ಬರೋದಕ್ಕೆ ಅತಿ ಶೀಘ್ರದಲ್ಲಿಯೇ ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತು ಹಣ ನಿಮಗೆ ತಲುಪುತ್ತೆ. ನಾನು ಇವತ್ತಿನ ಈ ವಿಡಿಯೋನ ಸಪ್ರೇಟಾಗಿ ಮಾಡಿ ತಿಳಿಸ್ಕೊಟ್ಟೆ ಅಂತ ಅಂದರೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತು ಹಣ ಅಕ್ಟೋಬರ್ 10ನೇ ತಾರೀಕು ಮೇಲೆ ಬರುತ್ತೆ ಅಂತ ಹೇಳಿದರು. ಬಟ್ ಇವತ್ತೇ ಬರುತ್ತಾ ಅಂತ ಸುಮಾರು ಜನ ಕೇಳ್ತಿದ್ರು. ಇವತ್ತೇ ಬರೋ ಚಾನ್ಸಸ್ ಆದರೆ ತುಂಬ ಕಡಿಮೆ ಇದ್ದಾವೆ. ನಾನು ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಮೊದಲನೇ ಕಂತು ಹಣ ಯಾರಿಗಾದರೂ ಬಂದಿಲ್ವೋ ಅವ್ರಿಗೆ ನಿಮ್ಗೆ ಇನ್ನೂ ಸಹ ಬರುತ್ತೆ ಅಕ್ಟೋಬರ್ 10ನೇ ತಾರೀಕಿಗೆ ಲಾಸ್ಟ್ ಅಂತ ಅನ್ಕೋಬೇಡಿ. ಇನ್ ಕೇಸ್ ನಿಮ್ದೇನಾದರೂ ಪ್ರಾಬ್ಲಮ್ ಇದು ಬಂದಿಲ್ಲ ಅಂತಂದ್ರೆ ಆ ಒಂದು ಪ್ರಾಬ್ಲಮನ್ನು ಸರಿಪಡಿಸ್ಕೊಳ್ಳಿ. ನಿಮಗೆ ಎರಡು ಕಂತು ಹಣನೂ ಸಹ ಒಂದೇ ಸಲ ಸಿಗುತ್ತೆ ಅಂತ ಒಂದು ಅಪ್ಡೇಟನ್ನು ಮಾಡಿ ತಿಳಿಸ್ಕೊಟ್ಟಿದ್ದಾರೆ. ಇದು ಇವತ್ತಿನ ಅಪ್ಡೇಟು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.